ನಮಸ್ಕಾರ ಸ್ನೇಹಿತರೆ. ಶನಿ ಕಣ್ಣು ತೆರೆಯುತ್ತಿದ್ದಾನೆ. ಧನರಾಶಿ ಶುರುವಾಗಲಿದೆ. ಈ 3 ರಾಶಿಯವರಿಗೆ ಅಪಾರ ಸಂಪತ್ತು. ಹೌದು, ಶನಿ ಕಣ್ಣು ತೆರೆಯುತ್ತಿದ್ದಾನೆ. ಶನಿ ದೃಷ್ಟಿ ಬಿದ್ದ ತಕ್ಷಣ ಈ 3 ರಾಶಿಯವರು ಕೋಟ್ಯಾಧಿಪತಿಗಳಾಗುತ್ತಾರೆ. ಧನರಾಜ ಯೋಗದಿಂದ ಈ ರಾಶಿಯವರಿಗೆ ಬಂಪರ್ ಅದೃಷ್ಟ. ಹೌದು, ಜುಲೈ 13ರಂದು ಶನಿಯು ತನ್ನ ಹಿಮ್ಮುಖ ಚಲನೆಯನ್ನು ಮೀನ ರಾಶಿಯಲ್ಲಿ ಪ್ರಾರಂಭಿಸುತ್ತಾನೆ. ಶನಿಯ ಪ್ರತಿಯೊಂದು ಬದಲಾವಣೆಯು ನಿಮಗೆ ಪ್ರತಿಯೊಂದು ರೀತಿಯಲ್ಲಿ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ. ಅನೇಕ ಬಾರಿ ಅನುಕೂಲಕರವಾಗಿದ್ದರೆ ಕೆಲವೊಮ್ಮೆ ಪ್ರತಿಕೂಲವೂ ಆಗಬಹುದು. ಆದರೆ ಇದು ನಿಮ್ಮ ಜೀವನದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತದೆ ಎಂಬುದು ಗಮನಿಸಬೇಕಾದ ಅಂಶವಾಗಿದೆ. ಶನಿಯ ಹಿಮ್ಮುಖ ಚಲನೆಯ ಪರಿಣಾಮವಾಗಿ ಶುಭ ಮತ್ತು ಅಶುಭ ಫಲಿತಾಂಶಗಳನ್ನು ಅನುಭವಿಸಬೇಕಾಗುತ್ತದೆ. ಆದರೆ ಶನಿಯ ಬದಲಾವಣೆಯು ಕೆಲವು ರಾಶಿಗಳಿಗೆ ಧನ ಲಾಭವನ್ನು ನೀಡುತ್ತದೆ. ಸಾಮಾನ್ಯವಾಗಿ ಹಿಮ್ಮುಖ ಚಲನೆಯು ದೋಷಪೂರಿತ ಫಲಿತಾಂಶಗಳಿಗೆ ಹೆಚ್ಚು ಒತ್ತು ನೀಡುತ್ತದೆ. ಆದರೆ ಶನಿಯ ಈ ಬದಲಾವಣೆಯು 12 ರಾಶಿಗಳಲ್ಲಿ 3 ರಾಶಿಗಳ ಜೀವನವನ್ನೇ ಬದಲಾಯಿಸುತ್ತದೆ. ಇದರ ಪರಿಣಾಮವಾಗಿ ಧನರಾಜ ಯೋಗ ಸೃಷ್ಟಿಯಾಗುತ್ತಿದೆ. ಈ 3 ರಾಶಿಗಳ ಜೀವನದಲ್ಲಿ ಶನಿಯು ಅನೇಕ ಸಕಾರಾತ್ಮಕ ಅನುಭವಗಳನ್ನು ನೀಡುತ್ತಾನೆ. ಆ ರಾಶಿಗಳು ಯಾವುವು ಮತ್ತು ಅವರಿಗೆ ಕಾಯುತ್ತಿರುವ ಅದೃಷ್ಟದ ಫಲಗಳು ಯಾವುವು ಎಂದು ತಿಳಿಯೋಣ. 138 ದಿನಗಳ ಕಾಲ ಹಿಮ್ಮುಖ ಚಲನೆ. ಹಿಮ್ಮುಖವಾಗಿ ಚಲಿಸುವಾಗ ಗ್ರಹವು ಯಾವಾಗಲೂ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಆದರೆ ನಿಜವಾಗಿ ಸಂಭವಿಸುವುದು ಬೇರೆಯೇ. ವಾಸ್ತವವಾಗಿ ಈ ಗ್ರಹವು ತನ್ನ ದಿಕ್ಕಿನಲ್ಲಿಯೇ ಚಲಿಸುತ್ತದೆ. ಆದರೆ ಹಿಮ್ಮುಖವಾಗಿ ಚಲಿಸುವ ಆ ಗ್ರಹವು ಭೂಮಿಗೆ ಹತ್ತಿರವಾಗುತ್ತದೆ. ಇದರಿಂದಾಗಿ ಅದು ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಂತೆ ಭಾಸವಾಗುತ್ತದೆ. ಶನಿಯು ವರ್ಷದಲ್ಲಿ ಸುಮಾರು 138 ದಿನಗಳ ಕಾಲ ಹಿಮ್ಮುಖವಾಗಿ ಚಲಿಸುತ್ತಾನೆ. ಈ ಬದಲಾವಣೆಯಿಂದ ಧನರಾಜ ಯೋಗ ಪಡೆಯುವ ರಾಶಿಗಳು ಯಾವುವೆಂದು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ. ಹಾಗೆ ನೀವು ಕೂಡ ಶನಿಯ ಭಕ್ತರಾಗಿದ್ದರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ಓಂ ಶನಿ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ. ಮೊದಲನೆಯದಾಗಿ ಮೀನರಾಶಿ. ಪ್ರಸ್ತುತ ಮೀನರಾಶಿಯಲ್ಲಿರುವ ಶನಿಯು ಜುಲೈ 13ರಂದು ತನ್ನ ಹಿಮ್ಮುಖ ಚಲನೆಯನ್ನು ಪ್ರಾರಂಭಿಸುತ್ತಾನೆ. ಇದರ ಪರಿಣಾಮವಾಗಿ ಈ ರಾಶಿಯಲ್ಲಿ ಶನಿಯು ತನ್ನ 7ನೇ ಮನೆಯ 2ನೇ ಹಂತವನ್ನು ಪ್ರವೇಶ ಮಾಡುತ್ತಾನೆ. ಆದರೆ ಈ ಹಿಮ್ಮುಖ ಚಲನೆಯು 7ನೇ ಮನೆಯ ದೋಷವನ್ನು ಹೋಗಲಾಡಿಸುತ್ತದೆ. ಇದರಿಂದಾಗಿ ಮಾನಸಿಕ ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ಆರೋಗ್ಯದ ವಿಷಯದಲ್ಲಿಯೂ ಸಕಾರಾತ್ಮಕ ಅನುಭವಗಳು ದ್ವಿಗುಣವಾಗುತ್ತವೆ. ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ನಿಮಗಿರುತ್ತದೆ. ಈ ಸಮಯದಲ್ಲಿ ಶನಿಯು 4ನೇ ಮನೆಯಲ್ಲಿರುತ್ತಾನೆ. ವೃತ್ತಿ ಜೀವನದಲ್ಲಿ ಉತ್ತಮ ಉದ್ಯೋಗ ದೊರೆಯುತ್ತದೆ ಮತ್ತು ವ್ಯವಹಾರದಲ್ಲಿ ಸಾಕಷ್ಟು ಆರ್ಥಿಕ ಲಾಭಗಳು ಲಭಿಸುತ್ತವೆ. ಇದರೊಂದಿಗೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಹೆಚ್ಚು ಆಸಕ್ತಿ ಮೂಡುತ್ತದೆ. 2ನೇದಾಗಿ ಮಕರ ರಾಶಿ. ವಿದೇಶಿ ಪ್ರವಾಸಕ್ಕೆ ತಯಾರಿ. ಶನಿಯ ಹಿಮ್ಮುಖ ಚಲನೆಯು ಮಕರ ರಾಶಿಯವರಿಗೂ ಸಹ ಅನೇಕ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ. ಈ ರಾಶಿಯ 3ನೇ ಮನೆಯಲ್ಲಿ ಶನಿಯು ಚಲಿಸುತ್ತಾನೆ. ಇದು ಈ ರಾಶಿಯವರಿಗೆ ಹಲವು ರೀತಿಯ ಸಕಾರಾತ್ಮಕ ಅನುಭವಗಳನ್ನು ನೀಡುತ್ತದೆ ಮತ್ತು ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯುತ್ತದೆ. ಮತ್ತು ಆರೋಗ್ಯದ ದೃಷ್ಟಿಯಿಂದಲೂ ಇದು ಅತ್ಯುತ್ತಮ ಸಮಯವಾಗಿದೆ. ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಕುಟುಂಬದ ಬೆಂಬಲವಿರುತ್ತದೆ. ವಿದೇಶ ಪ್ರವಾಸಕ್ಕೆ ತಯಾರಿ ನಡೆಸುತ್ತಿರುವವರಿಗೆ ಇದು ಅನುಕೂಲಕರ ಸಮಯವಾಗಿದೆ ಮತ್ತು ವ್ಯಾಪಾರ ಮಾಡುವವರಿಗೆ ಇದು ಅತ್ಯುತ್ತಮ ಸಮಯವಾಗಿದೆ. ಇವರಿಗೆ ಅನಿರೀಕ್ಷಿತವಾಗಿ ಧನಲಾಭವಾಗುತ್ತದೆ. ಇನ್ನು 3ನೇದಾಗಿ ವೃಶ್ಚಿಕ ರಾಶಿ. ಉದ್ಯೋಗ ಬದಲಾಯಿಸುವುದು ಲಾಭ. ವೃಶ್ಚಿಕ ರಾಶಿಯವರಲ್ಲಿ ಶನಿಯ ಹಿಮ್ಮುಖ ಚಲನೆಯು ಧನರಾಜ ಯೋಗವನ್ನು ಸೃಷ್ಟಿಸುತ್ತದೆ. ಮಾಡುವ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ. ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿ ದೊರೆಯುತ್ತದೆ. ಆರೋಗ್ಯದ ವಿಷಯದಲ್ಲಿಯೂ ಇದು ಉತ್ತಮ ಸಮಯವಾಗಿದೆ ಮತ್ತು ಆರ್ಥಿಕ ಲಾಭಗಳು ದ್ವಿಗುಣವಾಗುತ್ತವೆ. ವಿದೇಶದಲ್ಲಿ ಓದಲು ಬಯಸುವವರಿಗೆ ಇದು ಅತ್ಯುತ್ತಮ ಸಮಯವಾಗಿದೆ ಮತ್ತು ಉದ್ಯೋಗ ಬದಲಾಯಿಸಲು ಬಯಸುವವರಿಗೆ ಇದು ಲಾಭದಾಯಕವಾಗಿರುತ್ತದೆ ಮತ್ತು ಆರೋಗ್ಯದ ವಿಷಯದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇರುವುದಿಲ್ಲ. ಸ್ನೇಹಿತರೆ, ಹೀಗೆ 3 ರಾಶಿಯವರಿಗೆ ಶನಿ ಹಿಮ್ಮುಖ ಚಲನೆಯಿಂದಾಗಿ ಧನಯೋಗ ಪ್ರಾಪ್ತಿಯಾಗುತ್ತದೆ. ಇವರ ಜೀವನದಲ್ಲಿ ಸಂತೋಷ ಸಮೃದ್ಧಿ ಉಂಟಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ? ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.